ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಆತನ ಗೆಳೆಯರಿಂದಲೇ ಕಂಟಕ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ದೋಸ್ತಿಗಳಿಂದಲೇ ಕಂಟಕ ಶುರುವಾದಂತಿದೆ. ಆರೋಪಿ ಪ್ರದೋಷ್ ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿ ಸಲ್ಲಿಸಿದ್ದು ಅದರ ವಿಚಾರಣೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಮತ್ತೋರ್ವ ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾನೆ. ತನ್ನ ಅರ್ಜಿಯನ್ನ ಸ್ವೀಕರಿಸುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡೋದಕ್ಕೆ ವಿನಯ್ ಕೋರ್ಟ್ನಲ್ಲೇ ಕಾಯ್ತಿದ್ದಾನೆ. ಇನ್ನು ಪ್ರದೋಷ್ ಅರ್ಜಿ ವಿಚಾರಣೆ ವೇಳೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಮುಂದೆ ಹಾಜರಾದರು. ಪ್ರದೋಷ್ ಕೂಡ ವಿಸಿ ಮೂಲಕವೇ ವಿಚಾರಣೆಯಲ್ಲಿ ಭಾಗವಹಿಸಿದ್ದು, ಇನ್ನು ಪ್ರದೋಷ್ ಅರ್ಜಿಯ ಮೇಲಿನ ನ್ಯಾಯಾಲಯದ ತೀರ್ಪಿನತ್ತ ಚಿತ್ತ ನೆಟ್ಟಿದ್ದು ಕೆಲವೇ ಈಗಾಗಲೇ ವಿಚಾರಣೆ ಶುರುವಾಗಿದ್ದು ದರ್ಶನ್ಗೆ ದೋಸ್ತಿಗಳಿಂದಲೇ ಕಂಟಕ ಎದುರಾಗದಂತಿದೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಪಟ್ಟಿ ಹೊರ ಬೀಳ್ತಾ ಇದ್ದಂತೆ ಅಸಮಾಧಾನಿತರ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಮಂತ್ರಿಗಿರಿ ಸಿಗದೇ ಇರೋದಕ್ಕೆ ಶಾಸಕರು ಬೆಂಬಲಿಗರ ರಣಾಕ್ರೋಶ ಅಂತೂ ಜೋರಾಗ್ತಾನೆ ಇದೆ. ನಿನ್ನೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಮಾಡಲಾಗಿತ್ತು. ಎಸ್ಎನ್ ನಾರಾಯಣಸ್ವಾಮಿ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳಿಂದ ಇವತ್ತು ಕೋಲಾರದ ಬಂಗಾರಪೇಟೆ ಕ್ಷೇತ್ರ ಕೂಡ ಬಂದ್ ಮಾಡಲಾಗಿತ್ತು. ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡಿದೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರೂ ಕೂಡ ಹೈಕಮಾಂಡ್ ಪ್ರಾತಿನಿಧ್ಯ ನೀಡಿಲ್ಲ ಅಂತ ಬಂದ್ ಮಾಡಿದ್ರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದ್ದು ಹೈಕಮಾಂಡ್ ವಿರುದ್ಧ ಸಡ್ಡು ಹೊಡೆದು ಹೋರಾಟ ಮಾಡಿದ್ದಾರೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಬೆಂಬಲಿಗರಿಂದ ಹಾವೇರಿಯ ಮುರುಘರಾಜೇಂದ್ರ ಮಠದಿಂದ ಮೈಲಾರ ಮಹದೇವಪ್ಪ ಸರ್ಕಲ್ವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದ್ರು. ಇನ್ನು ರ್ಯಾಲಿಯಲ್ಲಿ 1,000ಕ್ಕೂ ಅಧಿಕ ಬೆಂಬಲಿಗರು ಭಾಗಿಯಾಗಿದ್ದು ಶಾಸಕ ಶಿವಣ್ಣನವರ್ಗೆ ಜನರು ಜಾತ್ಯತೀತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕರ್ತರ ಪ್ರತಿಭಟನೆಗೆ ಅಕ್ಕಿಮಠದ ಗುರುಲಿಂಗ ಶ್ರೀಗಳು, ಶಾಸಕ ಶಿವಣ್ಣನವರ ಪುತ್ರ ನಿಂಗರಾಜು ಕೂಡ ಸಾಥ್ ನೀಡಿದರು. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಶಾಸಕರು, ಸಚಿವರ ಅಸಮಾಧಾನ ಹೆಚ್ಚಾಗ್ತಿರುವ ವಿಚಾರಕ್ಕೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಸಮಾಧಾನಿತರನ್ನ ನಾಯಕರು ಭೇಟಿ ಮಾಡ್ತಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ಸಂಪುಟ ವಿಸ್ತರಣೆ ಎಲ್ಲವೂ ಮುಗಿದ ಅಧ್ಯಾಯ. ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ. ಈಗಲೂ ಪಕ್ಷ ಕಟ್ಟೋ ಕೆಲಸದಲ್ಲಿ ಮುಂದೆ ಇರ್ತೀನಿ. ನಮ್ಮ ಸಮುದಾಯದವರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಅದ್ರ ಬಗ್ಗೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಅಂದ್ರು. ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬಿಆರ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನನಗೆ ಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು, ಆದರೆ ಕೊಟ್ಟಿಲ್ಲ. ನಾನು ಮಂತ್ರಿ ಸ್ಥಾನ ಬೇಕು ಅಂತ ಅರ್ಜಿ ಹಾಕಿಲ್ಲ. ನಿಮ್ಮಲ್ಲೇ ಅಡ್ಡಿ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ವೋಟ್ ಚೋರಿ ಪ್ರಕರಣ ಬಯಲಿಗೆಳೆದು ದೊಡ್ಡ ಅಸ್ತ್ರ ಕೊಟ್ಟಿದೆ. ಅದರ ಪ್ರತಿಫಲದಿಂದಲೇ ಇಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಸಹಜವಾಗಿಯೇ ನೋವಾಗಿದೆ ಅಂತ ಬಿಆರ್ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಆದರೆ ಸಿಕ್ಕಿಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಜಾತಿವಾರು ಆದ್ಯತೆ ನೀಡೋದಕ್ಕೆ ಬಸವಂತಪ್ಪಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿ ಮಲ್ಲಿಕಾರ್ಜುನ್ ಮಂತ್ರಿ ಸ್ಥಾನ ಪಡೆದಿಲ್ಲ. ನಮ್ಮ ಪಕ್ಷದಲ್ಲಿ ಯಾವ ಬ್ಲ್ಯಾಕ್ ಮೇಲ್ ಕೂಡ ನಡೆಯೋದಿಲ್ಲ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನನಗೇನು ಬೇಸರ ಇಲ್ಲ. ನಾನು ಸಿಎಂ ಅವರ ಮನೆ ಮಗ ಇದ್ದಂತೆ, ಮುಂದೆ ಅವಕಾಶ ಸಿಗುತ್ತೆ ಎಂದರು. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ 3 ದಿನಗಳಾದರೂ ಖಾತೆ ಹಂಚಿಕೆ ಸುಳಿವಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ವಿರುದ್ಧ ಬಿಜೆಪಿ ಪೋಸ್ಟ್ ಹಾಕಿ ಕಿಡಿಕಾರಿದೆ. ಪೇಮೆಂಟ್ ಇನ್ನೂ ಖಾತೆಗೆ ಜಮಾ ಆಗಿಲ್ವಾ? ಸುರ್ಜೇವಾಲಾಗೆ ಕಲೆಕ್ಷನ್ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಸಮಾಧಾನಗೊಂಡಿರುವ ಶಾಸಕರ ಮನೆಗೆ ಹೋಗ್ತಿದ್ದಾರೆ. ಸರ್ಕಾರ ಪ್ಯಾಚ್ ವರ್ಕ್ ಮಾಡುವುದರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ ಎಂದಿದ್ದು ಡಿಕೆ ಶಿವಕುಮಾರ್ಗೆ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಹೈಕಮಾಂಡ್ನ ರಿಮೋಟ್ ಕಂಟ್ರೋಲ್ ಹೈಜಾಕ್ ನಾಟಕ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ನಿಂದ ವಿನೂತನ ಪ್ರೊಟೆಸ್ಟ್ ಮಾಡಲಾಗಿದೆ. ಮಲ್ಲೇಶ್ವರಂನಲ್ಲಿರುವ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಚೇರಿ ಮುಂದೆ ಮೋದಿ ವಿರುದ್ಧ ಸ್ಟಿಕ್ಕರ್ ಅಂಟಿಸಿ ಪ್ರತಿಭಟನೆ ಮಾಡಿದ್ರು. ಜನ್ಜಿ ಆರ್ಎಸ್ಎಸ್ ವಿಚಾರವಾಗಿ ಸ್ಟಿಕ್ಕರ್ ಅಂಟಿಸಿದ ಕಾಂಗ್ರೆಸ್ ಕಾರ್ಯಕರ್ತರು, ಸಂಘಿಗಳು ಮುದುಕರು ಜಂಜಿಗಳನ್ನ ಹೊಡೆದಿದ್ದು ಮೋದಿ, ಜಂಜಿಗಳ ರಕ್ತ ಮೋದಿ ಕೈ ಅಂತೇಳಿ ಸ್ಟಿಕ್ಕರ್ ಅಂಟಿಸಿ ವ್ಯಂಗ್ಯವಾಡಿದ್ದಾರೆ.
ಶಿವಮೊಗ್ಗ ಜಿಲ್ಲೆಯಲ್ಲೂ ಸ್ಟಿಕ್ಕರ್ ವಾರ್ ಜೋರಾಗಿದ್ದು ತೀರ್ಥಹಳ್ಳಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಹಾಕಿದ್ದ ಪ್ರಧಾನಿ ಮೋದಿ ಬ್ಯಾನರ್ ಪೋಸ್ಟರ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಪ್ರೊಟೆಸ್ಟ್ ಮಾಡಲಾಯಿತು. ಅಲ್ಲದೆ ವಿದ್ಯಾರ್ಥಿಗಳನ್ನ ಕೊಲ್ಲಿಸಿದ್ದು ಮೋದಿ. ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಖಂಡಿಸಿ ಮೋದಿಯೇ ಪೊಲೀಸರಿಂದ ಹೊಡೆಸಿದ್ದು ಅಂತ ಸ್ಟಿಕ್ಕರ್ ಅಂಟಿಸಿ ಪ್ರತಿಭಟನೆ ಮಾಡಿದರು. ನೂತನ ಸಚಿವರಿಗೆ ಸಿಎಂ ಡಿಕೆ ಶಿವಕುಮಾರ್ ಬರ ವೀಕ್ಷಣೆ ಟಾಸ್ಕ್ ಕೊಟ್ಟಿರುವ ಹಿನ್ನೆಲೆ ಸಚಿವರು ತಮ್ಮ ಜಿಲ್ಲೆಯಲ್ಲಿ ಬರ ವೀಕ್ಷಣೆಗೆ ಮುಂದಾಗಿದ್ದಾರೆ. ಧಾರವಾಡದ ಹಾರೋ ಬೆಳವಾಡಿ ಗ್ರಾಮಕ್ಕೆ ನೂತನ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬರ ವೀಕ್ಷಣೆ ಮಾಡಿದ್ರು. ಜಿಲ್ಲೆಯಲ್ಲಿ ಒಣಗ್ತಾ ಇರುವ ಹೆಸರು ಸೇರಿದಂತೆ ಇನ್ನಿತರೆ ಬೆಳೆಗಳನ್ನ ನೋಡಿ ರೈತರ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಬರ ವೀಕ್ಷಣೆಗೆ ಆಗಮಿಸಿದ ಸಚಿವ ಸಂತೋಷ್ ಲಾಡ್ಗೆ ಶಾಸಕ ಎನ್ಎಚ್ ಕೋನರೆಡ್ಡಿ, ಡಿಸಿ ಸ್ನೇಹಲ್ ಆರ್ ಸೇರಿದಂತೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನೀಟ್ ವಿರುದ್ಧ ನಡೆದ ಬೃಹತ್ ಪ್ರತಿಭಟನೆ ವೇಳೆ ವಿಧ್ವಂಸಕ ಕೃತ್ಯಕ್ಕೆ ಪಾಕ್ ಸಂಚು ನಡೆಸಿತ್ತು ಅನ್ನೋ ಆಘಾತಕಾರಿ ವಿಷಯ ಈಗ ಬಯಲಾಗಿದೆ. ಪಂಜಾಬ್ ಪೊಲೀಸರು ಬಂಧಿಸಿದ್ದ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಬೆಂಬಲಿತ ಉಗ್ರರು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಳಿ ನಡೆಸುವುದಕ್ಕೆ ಸಿದ್ಧತೆ ಮಾಡಿದ್ರು ಅನ್ನುವಂಥ ಆಘಾತಕಾರಿ ವಿಚಾರ ಬಾಯ್ಬಿಟ್ಟಿದ್ದಾರೆ. ಇನ್ನು ಪಂಜಾಬ್ ಪೊಲೀಸರು 4 ಅಪ್ರಾಪ್ತರು ಸೇರಿ 9 ಮಂದಿಯನ್ನ ಬಂಧಿಸಿದ್ರು. ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ 2 ಜಾಲದ ಪೈಕಿ ಒಂದು ಜಾಲ ಜಂತರ್ ಮಂತರ್ನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿತ್ತು. ವಿಧ್ವಂಸಕ ಕೃತ್ಯಕ್ಕೆ ಐಎಸ್ಐನಿಂದ ಎಲ್ಲಾ ರೀತಿಯ ನೆರವು ಸಿಕ್ಕಿತ್ತು ಅನ್ನೋ ವಿಷಯ ಬಯಲಾಗಿದೆ. ಅಗತ್ಯ ಸೌಕರ್ಯಗಳು, ಪೆಟ್ರೋಲ್ ಬಾಂಬ್ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳೊಂದಿಗೆ ಜಂತರ್ ಮಂತರ್ಗೆ ಗುಂಪಿನ ಸದಸ್ಯರು ತೆರಳಿದ್ರು. ಆದರೆ ಅವರು ಅಲ್ಲಿ ತಮ್ಮ ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವ ಅಂಶವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಒಂದೇ ಮರಕ್ಕೆ 2 ಯುವತಿಯರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಜಕ್ಕೂರು ಕೃಷ್ಣ ರೆಸ್ಟೋರೆಂಟ್ ಬಳಿ ನಡೆದಿದೆ. ನೇಪಾಳ ಮೂಲದ 22 ವರ್ಷದ ಸಿರ್ಜನಾ ಹಾಗೂ 23 ವರ್ಷದ ರಿತಾ ಸೂಸೈಡ್ ಮಾಡಿಕೊಂಡಿರುವ ಯುವತಿಯರು. ಮೃತರ ಸಂಬಂಧಿಕರಿಗೆ ಪೊಲೀಸರು ಮಾಹಿತಿ ನೀಡಿದ್ದು ಯುವತಿಯ ಆತ್ಮಹತ್ಯೆಗೆ ಇನ್ನೂ ನಿಖರ ಕಾರಣ ತಿಳಿದುಬಂದಿಲ್ಲ. ಘಟನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದ್ದು ನಡು ರಸ್ತೆಯಲ್ಲೇ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಜೆಸಿ ರಸ್ತೆಯ ವಿನೋಬನಗರದಲ್ಲಿ ಮಚ್ಚು ಲಾಂಗ್ ಹಿಡಿದು ಪುಡಿ ರೌಡಿಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ದೊಡ್ಡವಂಶ ಹಾಗೂ ವಿನೋಬನಗರದ ಮೌಲಾನಾ ಕಡಿಯವರ ಮಧ್ಯೆ ಗಲಾಟೆ ನಡೆದಿದ್ದು 3 ಸ್ಥಿತಿ ಗಂಭೀರವಾಗಿದೆ. ಸದ್ಯ ಗಾಯಾಳುಗಳನ್ನ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ತುಮಕೂರಿನ ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಂದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ರಾಜಾನಾಯ್ಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಪ್ರಿಯಕರ ರಾಜಾನಾಯ್ಕನ ಜೊತೆ ಸೇರಿ ಪತ್ನಿ ಸಾವಿತ್ರಿಬಾಯಿ ಗಂಡನನ್ನೇ ಕೊಂದು ಹೊಸ ಮನೆಯ ಅಡಿಪಾಯದಲ್ಲಿ ಹೂತಾಕಿದ್ಲು. ನಿರ್ಮಾಣ ಹಂತದ ಮನೆಯ ಪಾಯದಡಿ ಶವ ಹಾಕಿ 30 ರಿಂದ 40 ಲೋಡ್ ಮಣ್ಣು ಹಾಕಿ ಮುಚ್ಚಿದ್ರು. ಬಳಿಕ ಪತಿ ಕಾಣೆಯಾಗಿದ್ದಾರೆ ಅಂತ ಪತ್ನಿ ಸಾವಿತ್ರಿಬಾಯಿ ನಂಬಿಸಿದ್ಲು. ಇನ್ನು ಆಸ್ತಿ ವಿಚಾರಕ್ಕೆ ಸಹಿ ಹಾಕುವಾಗ ಸಾವಿತ್ರಿಬಾಯಿ ವಿಷಯ ಬಾಯ್ಬಿಟ್ಟಿದ್ದಾರೆ. ಬಳಿಕ ಪ್ರಕರಣ ಹಂತದಲ್ಲಿರುವಾಗ ಸಾವಿತ್ರಿಬಾಯಿ ಮೃತಪಟ್ಟಿದ್ರು. ಸದ್ಯ ಪ್ರಮುಖ ಆರೋಪಿ ರಾಜಾನಾಯ್ಕನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿ 2 ಯುವತಿಯರು ಆತ್ಮಹತ್ಯೆ ಮಾಡಿಕೊಂಡಿರುವ 2 ಕಿಲೋಮೀಟರ್ ದೂರದಲ್ಲಿ ಮತ್ತೊಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಜಕ್ಕೂರಿನ ಶ್ರೀರಾಂಪುರ ಬಳಿ ಇರುವ ರೈಲ್ವೆ ಹಳಿಗೆ ತಲೆ ಕೊಟ್ಟು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಯು ಜಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಾಲದ ಹಣ ವಸೂಲಿ ಸಂಬಂಧಕ್ಕೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ಬಳಿ ನಡೆದಿದೆ. ಅಡಿಕೆ ವ್ಯಾಪಾರಿ ಸಲೀಂ ಎಂಬಾತನಿಂದ ಮೃತನ ತಂದೆ ಬುಡೇನ್ ಸಾಬ್ ಹಣ ಪಡೆದಿದ್ರು. ಬಳಿಕ ಹಣ ವಾಪಸ್ ಪಡೆಯುವ ವಿಚಾರಕ್ಕೆ ಸಲೀಂ ಗಲಾಟೆ ಮಾಡಿದ್ದು, ಗಲಾಟೆ ಬಿಡಿಸೋದಕ್ಕೆ ಬಂದ ಜಹೀರ್ ಖಾನ್ನ ಹೊಟ್ಟೆಗೆ ಸಲೀಂ ಚಾಕು ಹಾಕಿದ್ದಾನೆ. ಗಂಭೀರ ಗಾಯಗೊಂಡ ಜಹೀರ್ನನ್ನ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಿದ್ದು,
ಚಿಕಿತ್ಸೆ ಫಲಿಸದೆ ಜಹೀರ್ ಮೃತಪಟ್ಟಿದ್ದಾನೆ. ಘಟನೆ ಸಂಬಂಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಕೊಲೆ ಪ್ರಕರಣವೊಂದರಲ್ಲಿ ಕಾರಾಗೃಹ ಜೈಲು ಸೇರಿದ್ದ ವಿಚಾರಣಾಧೀನ ಕೈದಿ ಮೃತಪಟ್ಟಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಕಳೆದ 2 ತಿಂಗಳ ಹಿಂದೆ ಕಾರಾಗೃಹ ಜೈಲು ಸೇರಿದ್ದ 42 ವರ್ಷದ ಭೀಮರಾಯ ಮೃತಪಟ್ಟಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಜೈಲು ಸಿಬ್ಬಂದಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಹೃದಯಾಘಾತ ಹಿನ್ನೆಲೆ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಿಸದೆ ಭೀಮರಾಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ವಿಚಾರಣಾಧೀನ ಕೈದಿ ಭೀಮರಾಯನ ಸಾವಿನ ಬಗ್ಗೆ ಹಲವು ಅನುಮಾನಗಳಿವೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಾರಿಗೆ ಬಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 3 ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಣ್ಣೂರ ಬಳಿ ನಡೆದಿದೆ. ಅಪಘಾತದ ಭೀಕರತೆಗೆ ಸೈಫ್ ಮುಲ್ಲಾ, ಸಿಜಾಮುಲ್ಲಾ ಇಬ್ಬರು ಹಾಗೂ ಇಮ್ತಿಯಾಜ್ ಬಡಗಾವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನರಿಗೆ ಪ್ಯಾಕಿಂಗ್ ಹೆಸರಲ್ಲಿ ಕೋಟಿ ವಂಚನೆ ಮಾಡುತ್ತಿದ್ದ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಿರಣ್ ಹಾಗೂ ಆರತಿ ವಂಚನೆ ಮಾಡ್ತಾ ಇದ್ದ ಆರೋಪಿಗಳು. ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಎಂಬ ಕಂಪನಿ ನಡೆಸ್ತಾ ಇದ್ದ ದಂಪತಿ ಊದುಬತ್ತಿ, ಮೇಣದ ಬತ್ತಿ, ಪೇಪರ್ ಪ್ಲೇಟ್ ಪ್ಯಾಕಿಂಗ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ರು. ಚಿಕ್ಕಜಾಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಕೋಲಾರ ಭಾಗಗಳಲ್ಲಿ ಬ್ರಾಂಚ್ಗಳನ್ನು ನಡೆಸ್ತಾ ಇದ್ರು. ಈ ದಂಪತಿ ಗ್ರಾಹಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಸಿಕೊಂಡು ಕೆಲ ತಿಂಗಳುಗಳ ನಂತರ ಲಾಭ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ಕಂಪನಿಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರು. ಕೆಲ ಗ್ರಾಹಕರು ಮೋಸದ ಜಾಲ ಗೊತ್ತಾಗಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ಕೊಟ್ಟಿದ್ರು. ದೂರು ದಾಖಲಿಸಿಕೊಂಡು ಆರೋಪಿಗಳನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರಿನಲ್ಲಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯ ಸಿಗದೆ ವಿದ್ಯಾರ್ಥಿಗಳು ಗೋಳಾಡಿದ್ದು ವಾರ್ಡನ್ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಕಾಲೇಜು ಕ್ಲಾಸ್ ಬಿಟ್ಟು ವಿದ್ಯಾರ್ಥಿನಿಯರು ರಾಯಚೂರಿನ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಿದ್ರು. ಇನ್ನು ಹಾಸ್ಟೆಲ್ನ ಒಂದೊಂದು ಸಮಸ್ಯೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟ ವಿದ್ಯಾರ್ಥಿನಿಯರು ಸರಿಯಾಗಿ ಊಟ ಕೊಡಲ್ಲ, ಕೊಳೆತ ತರಕಾರಿ ಹಾಕಿ ಅಡುಗೆ ಮಾಡ್ತಾರೆ, ಹೆಣ್ಣು ಮಕ್ಕಳ ಸಮಸ್ಯೆಗಳು ಕೇಳೋರೇ ಇಲ್ಲದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಡ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದ ಡಿ ಗ್ರೂಪ್ ನೌಕರರಿಗೆ ಸ್ಯಾಲರಿ ಕೊಡಲಾಗ್ತಾ ಇರುವ ಘಟನೆ ತುಮಕೂರಿನ ಎಂಪ್ರೆಸ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಶಾಲಾ ಸ್ವಚ್ಛತೆಗೆ ಖಾಸಗಿಯಾಗಿ ಡಿ ಗ್ರೂಪ್ ನೌಕರರ ನೇಮಕ ಮಾಡಿಕೊಳ್ಳಲಾಗಿದೆ. ಡಿ ಗ್ರೂಪ್ ನೌಕರರಿಗೆ ಸಂಬಳ ನೀಡೋದಕ್ಕೆ ಬಡ ವಿದ್ಯಾರ್ಥಿನಿಯರಿಂದ ಹಣ ವಸೂಲಿ ಮಾಡಲಾಗ್ತಿದೆಯಂತೆ. ಶಾಲಾ ಅಭಿವೃದ್ಧಿ ಹೆಸರಲ್ಲಿ ಪ್ರತಿ ವಿದ್ಯಾರ್ಥಿನಿಯಿಂದ 1250 ರೂಪಾಯಿ ತೆಗೆದುಕೊಂಡಿದ್ದಾರೆ. ಇನ್ನು ತಡವಾಗಿ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಂದ 20 ರೂಪಾಯಿ ದಂಡ ಶುಲ್ಕವನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಯೂನಿಫಾರ್ಮ್ ಧರಿಸದೆ ಬರುವ ವಿದ್ಯಾರ್ಥಿಗಳಿಗೆ 10 ರೂಪಾಯಿ ದಂಡ ಹಾಕಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಸರ್ಕಾರದ ಆದೇಶವಿಲ್ಲದಿದ್ರೂ ಕೂಡ ವಿದ್ಯಾರ್ಥಿಗಳಿಂದ ಕಾಲೇಜು ಅಭಿವೃದ್ಧಿ ಹೆಸರಲ್ಲಿ ಹಣ ಪಡೆಯೋದು ಎಷ್ಟು ಸರಿ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದ ಲಾಲ್ಬಾಗ್ನಲ್ಲಿ 12 ದಿನ ಹೂವಿನ ವೈಭವ ನಡೆಯಲಿದೆ. ಇಂದಿನಿಂದ ಆಗಸ್ಟ್ 19ರವರೆಗೆ ಒಟ್ಟು 220 ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಶೇಷ ಫಲಪುಷ್ಪ ಪ್ರದರ್ಶನದಲ್ಲಿ ಗಣೇಶನ ಮಾದರಿಯಲ್ಲಿ ವಿಶೇಷ ಹೂವಿನ ಅಲಂಕಾರ ಮೂಡಿ ಬರಲಿದೆ. ಗಾಜಿನ ಮನೆಯಲ್ಲಿ ಹೂವಿನ ಕಲಾಕೃತಿಗಳ ವೈಭವ ನಡೆಯಲಿದ್ದು 6 ಲಕ್ಷಕ್ಕೂ ಹೆಚ್ಚು ಹೂವುಗಳಿಂದ ವಿಶೇಷ ಹೂವಿನ ಅಲಂಕಾರ ಮಾಡಲಾಗುತ್ತೆ. ಮಂಡ್ಯದಲ್ಲಿ ನಗರಸಭೆ ವತಿಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಜೆಸಿಬಿಗಳ ಮೂಲಕ ಫುಟ್ಪಾತ್ ಮೇಲಿನ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇನ್ನು ನಗರದ ಹಲವೆಡೆ ತೆರವು ಮಾಡಿದ್ದು ದಿಢೀರ್ ಕಾರ್ಯಾಚರಣೆ ಮಾಡಿದ್ದಕ್ಕೆ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದರು. ಹೆಚ್ಚುತ್ತಿರುವ ಅಪಘಾತಗಳಿಗೆ ಕಡಿವಾಣ ಹಾಕುವ ದೃಷ್ಟಿಯಿಂದ ದೇಶದಲ್ಲಿ 2028 ಅಕ್ಟೋಬರ್ 1ರಿಂದ ಉತ್ಪಾದನೆಯಾಗುವ ಎಲ್ಲಾ ವಾಹನಗಳಿಗೆ ವಿವಿ ವಾಹನಗಳಿಗೆ ಸಂವಹನ ವ್ಯವಸ್ಥೆ ಕಡ್ಡಾಯಗೊಳಿಸುವ ಕರಡು ಅಧಿಸೂಚನೆಯೊಂದನ್ನು ಕೇಂದ್ರ ರಸ್ತೆ ಸಾರಿಗೆ ಹೆದ್ದಾರಿಗಳ ಸಚಿವಾಲಯ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಅಕ್ಟೋಬರ್ 1ರಿಂದ 2028ರ ಮೊದಲು ಅಥವಾ ನಂತರ ಉತ್ಪಾದನೆಯಾಗುವ ಎಲ್, ಎಂ ಮತ್ತು ಎನ್ ಕೆಟಗರಿಯ ವಾಹನಗಳಿಗೆ V2V ಸಂವಹನ ವ್ಯವಸ್ಥೆ ಕಡ್ಡಾಯ. ಇನ್ನು ದ್ವಿಚಕ್ರ, ತ್ರಿಚಕ್ರ ವಾಹನಗಳು, ಕಾರುಗಳು,
ಎಸ್ಯುವಿ ವಾಹನಗಳು, ಬಸ್ಗಳು, ಗೂಡ್ಸ್ ವಾಹನಗಳು, ಟ್ರಕ್ಗಳು ಮತ್ತು ಹಗುರ ವಾಣಿಜ್ಯ ವಾಹನಗಳು ಹೀಗೆ ಬಹುತೇಕ ವಾಹನಗಳು ಇವುಗಳಲ್ಲಿ ಸೇರಿವೆ. ಹಂತ ಹಂತವಾಗಿ ಈ ತಂತ್ರಜ್ಞಾನ ಕಡ್ಡಾಯಕ್ಕೆ ಸರ್ಕಾರ ಮುಂದಾಗಿದ್ದು, ಈ ಮೂಲಕ ಈ ವ್ಯವಸ್ಥೆಯ ಉತ್ಪಾದಕರು ಹಾಗೂ ಪೂರೈಕೆದಾರರಿಗೆ ಹಾರ್ಡ್ವೇರ್, ಸಾಫ್ಟ್ವೇರ್ ಸೌಲಭ್ಯ ಅಭಿವೃದ್ಧಿಪಡಿಸೋದಕ್ಕೆ ಸಾಕಷ್ಟು ಕಾಲಾವಕಾಶ ಸಿಗಲಿದೆ. ದೇಶದಲ್ಲಿ ಪೇಪರ್ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟುಗಳು ಮುಂದಿನ ವರ್ಷವೇ ಚಲಾವಣೆಗೆ ಬರಲಿವೆ. ನೋಟುಗಳನ್ನು ಹೆಚ್ಚು ಬಾಳಿಕೆ ಬರಬೇಕು ಅನ್ನೋ ಕಾರಣದಿಂದ ಪರಿಚಯಿಸುವುದಕ್ಕೆ ಯೋಚಿಸಿ ಮುಂದಿನ ವರ್ಷವೇ ಪ್ಲಾಸ್ಟಿಕ್ ನೋಟುಗಳನ್ನು ಬಿಡುಗಡೆ ಮಾಡುವ ಗುರಿ ಇದೆ ಅಂತ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಅತ್ಯಧಿಕ ಚಲಾವಣೆಯಾಗುವ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಮೊದಲ ಹಂತದಲ್ಲಿ ಜಾರಿಗೆ ತರುವ ಯೋಜನೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ಆರ್ಥಿಕ ವರ್ಷದಲ್ಲೇ ಪ್ಲಾಸ್ಟಿಕ್ ನೋಟುಗಳು ಜಾರಿಗೆ ಬರಲಿವೆ. ಪ್ಲಾಸ್ಟಿಕ್ ನೋಟುಗಳು ಕಾಗದದ ನೋಟುಗಳಿಗಿಂತ 4 ಪಟ್ಟು ಹೆಚ್ಚು ಬಾಳಿಕೆ ಬರುತ್ತವೆ. ನೋಟುಗಳ ತಯಾರಿಕೆಗೆ ವಿಶೇಷ ಪ್ಲಾಸ್ಟಿಕ್ ಪೂರೈಸುವುದಕ್ಕೆ ಇತ್ತೀಚೆಗಷ್ಟೇ ಆರ್ಬಿಐ ಜಾಗತಿಕ ಟೆಂಡರ್ ಕರೆದಿತ್ತು. ಮೊದಲ ಹಂತದಲ್ಲಿ ಯಶಸ್ವಿಯಾದರೆ ಬಳಿಕ ದೊಡ್ಡ ಮುಖಬೆಲೆಯ ನೋಟುಗಳನ್ನು ಕೂಡ ಮುದ್ರಿಸಿ ಚಲಾವಣೆಗೆ ಬಿಡಲಾಗುತ್ತೆ.